ಈಗ ಕಳೆದ ಒಂದು 5-6 ತಿಂಗಳಲ್ಲಿ ಒಂದು 4-5 ಘಟನೆಗಳು ನಡೆದಿದ್ದಾವೆ ಇಲ್ಲಿ. ಅದರಲ್ಲಿ ಗ್ಯಾಸ್ ಲೀಕ್ ಆಗಿ ಅದರಿಂದ ಮತ್ತೆ ಫೈರ್ ಕ್ಯಾಚ್ ಆಗಿ ಭಾಳಷ್ಟು ಜನ ಸಾವಾಗಿದೆ, ಭಾಳಷ್ಟು ಜನ ಇಂಜೂರ್ ಆಗಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸುರಕ್ಷತಾ ಕ್ರಮಗಳು ಯಾವ ರೀತಿ ತಗೋಬೇಕು ಅನ್ನುವಂಥದ್ದು ಈ ಭಾರತ್ ಗ್ಯಾಸ್ ಅವರು ಒಂದು ಡೆಮೋ ಕೊಡ್ತಾರೆ, ಎಲ್ಲ ನೋಡ್ಕೊಳ್ಳಿ. ಮತ್ತು ನೀವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಈ ವಿಷಯವನ್ನು ಪ್ರಚಾರ ಮಾಡುವಂಥದ್ದು ಮತ್ತು ತಿಳುವಳಿಕೆ ಹೇಳುವಂಥದ್ದು ಮಾಡಬೇಕು. ಮಾಡ್ತೀರಾ ನೀವೆಲ್ಲ? ಆಫ್ ಇದೆ, ಬೆಳಿಗ್ಗೆ ಟರ್ನ್ ಆನ್ ಮಾಡಿ. ಈಗ ಇದರೊಳಗೆ ನಿಮ್ಮ ಸಿಲಿಂಡರ್ ರಿಪ್ಲೇಸ್ಮೆಂಟ್ ಮಾಡುವಾಗ ನೀವು ರೆಗ್ಯುಲೇಟರ್ನ ತೆಗೆಯುವಾಗ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಈ ಕೆಲವು ಸಮಯ ಹಾಕುವಾಗ ಲೀಕೇಜ್ ನಿಮಗೆ ಅನಿಸುತ್ತೆ, ಗ್ಯಾಸ್ ಕಮ್ಸ್ ಔಟ್, ಹೊರಗಡೆ ಬರುತ್ತೆ. ಬಂದಾಗ ನಿಮ್ಗೆ ಬೈ ಚಾನ್ಸ್ ಅನ್ಸಿತ್ತಂದರೆ, ಸ್ಮೆಲ್ ಜಾಸ್ತಿ ಬಂತಂದರೆ ದಯವಿಟ್ಟು ಅದನ್ನು ಟರ್ನ್ ಆಫ್ ಮಾಡಿ. 1906 3 ಆಯಿಲ್ ಕಂಪ್ನಿದು ಎಮರ್ಜೆನ್ಸಿ ನಂಬರ್ 1906 ಈ ಪ್ಯಾಂಪ್ಲೆಟ್ನಲ್ಲಿ ಪ್ರಿಂಟ್ ಆಗಿದೆ, ಅದನ್ನು ದಯವಿಟ್ಟು ಎಲ್ಲರೂ ತಗೊಳ್ಳಿ.